ನನಗೆ ಟಿಕೆಟ್ ಸಿಕ್ಕ ಬಳಿಕ ಎಲ್ಲ ಶಾಸಕರು ಪದಾಧಿಕಾರಿಗಳು ಶುಭ ಕೋರಿದ್ದಾರೆ. ಮತ್ತೊಮ್ಮೆ ಮೋದಿ ಗೆಲ್ಲಿಸೋಣ ಅನ್ನೋ ಭರವಸೆ ನೀಡಿದ್ದಾರೆ ಅಂತ ಕೇಂದ್ರ ಸಚಿವ ಭಗವಂತ್ ಖೂಬಾ ಹೇಳಿದ್ದಾರೆ. ಬೀದರ್ನಲ್ಲಿ ಮಾತನಾಡಿದ ಅವರು, ಕೈ ಅಭ್ಯರ್ಥಿ ಕೇವಲ ನಾಮಕಾ ವಾಸ್ತೆ. ಈಗಾಗಲೇ ಈಶ್ವರ್ ಖಂಡ್ರೆ ಕಳೆದ ಬಾರಿ ಸೋತು ಸುಣ್ಣವಾಗಿದ್ದಾರೆ. ಈಶ್ವರ್ ಖಂಡ್ರೆಗೆ ಪಾಪದ ಭಂಡಾರ ತಲೆಯೇರಿ ಕೂತಿದೆ. ಈ ಬಾರಿ ಚುನಾವಣೆಯೂ ಈಶ್ವರ್ ಖಂಡ್ರೆ ವರ್ಸಸ್ ಖೂಬಾ ಇದೆ. ಉತ್ತಮ ಆಡಳಿತಗಾರ ವರ್ಸಸ್ ಕಳಪೆ ಮತ್ತು ದುಷ್ಟ ಆಡಳಿತಗಾರನ ಜೊತೆ ನಡೀತಾ ಇದೆ. ನಾವೆಲ್ಲರೂ ಒಗ್ಗಟ್ಟಾಗಿ ಮತ್ತೊಮ್ಮೆ ಮೋದಿ ಅವರನ್ನ ಪ್ರಧಾನಿ ಮಾಡ್ತೀವಿ. ಈ ಬಾರಿ 3 ಲಕ್ಷಕ್ಕೂ ಅಧಿಕ ಮತಗಳ ಅಂತರದಿಂದ ಗೆಲ್ತೀವಿ ಅಂತ ಹೇಳಿದರು. ಬೆಳಗಾವಿ ಹಾಲಿ ಸಂಸದೆ ಮಂಗಳಾಗೆ ಟಿಕೆಟ್ ಮಿಸ್ ಆಗಿದೆ. ಮಂಗಳಾ ಬದಲು ಜಗದೀಶ್ ಶೆಟ್ಟರ್ಗೆ ಬಿಜೆಪಿ ಟಿಕೆಟ್ ಸಿಕ್ಕಿದೆ. ಇನ್ನು ಈ ಸಂಬಂಧ ಬೆಳಗಾವಿಯಲ್ಲಿ ಮಾತನಾಡಿದ ಮಂಗಳಾ ಅಂಗಡಿ, ನಮ್ಮ ಕುಟುಂಬಕ್ಕೆ ಟಿಕೆಟ್ ನೀಡಬೇಕಂತ ಕೇಳಿದ್ದೆ, ಹೈಕಮಾಂಡ್ ನಮ್ಮ ಕುಟುಂಬಕ್ಕೆ ಟಿಕೆಟ್ ನೀಡಿದೆ. ಇನ್ನು ಸಂಜೆ ಜೆಪಿ ನಡ್ಡಾ ಕಾಲ್ ಮಾಡಿ ಮಾಹಿತಿ ನೀಡಿದ್ರು. ಶೆಟ್ಟರನ್ನ ಹೆಚ್ಚಿನ ಮತದಿಂದ ಗೆಲ್ಲಿಸುವುದಕ್ಕೆ ಹೇಳಿದ್ದಾರೆ. ಹೈಕಮಾಂಡ್ ತೀರ್ಮಾನವನ್ನ ಎಲ್ಲರೂ ಪಾಲಿಸಬೇಕು ಅಂತ. ಲೋಕಸಭೆ ಚುನಾವಣೆಯ ಹಿನ್ನೆಲೆ ಮಾರ್ಚ್ 28ನೇ ತಾರೀಕು ಬೆಂಗಳೂರು ಗ್ರಾಮಾಂತರ ಕ್ಷೇತ್ರದ ಕಾಂಗ್ರೆಸ್ನ ಅಭ್ಯರ್ಥಿ ಡಿಕೆ ಸುರೇಶ್ ರಾಮನಗರ ಜಿಲ್ಲಾಧಿಕಾರಿ ಕಚೇರಿಯಲ್ಲಿ ಬೆಳಿಗ್ಗೆ 11 ಗಂಟೆಗೆ ನಾಮಪತ್ರ ಸಲ್ಲಿಕೆ ಮಾಡಲಿಕ್ಕಿದ್ದಾರೆ. ನಾಮಪತ್ರ ಸಲ್ಲಿಕೆ ಆರಂಭದ ದಿನವೇ ನಾಮಪತ್ರ ಸಲ್ಲಿಸಲಿದ್ದು ಡಿಸಿಎಂ ಡಿಕೆ ಶಿವಕುಮಾರ್ ಸೇರಿ ಕಾಂಗ್ರೆಸ್ನ ಹಿರಿಯ ನಾಯಕರು ಭಾಗಿಯಾಗುವ ಸಾಧ್ಯತೆ ಇದೆ. ದಾಖಲೆ ಇಲ್ಲದೆ ಸಾಗಿಸ್ತಾ ಇದ್ದ 300 ಸೀರೆಗಳನ್ನು ವಶಕ್ಕೆ ಪಡೆದಿರುವ ಘಟನೆ ಧಾರವಾಡ ತಾಲೂಕಿನ ತೇಗೂರು ಚೆಕ್ ಪೋಸ್ಟ್ ಅಲ್ಲಿ ನಡೆದಿದೆ. ಬೆಳಗಾವಿ ಮೂಲದ ವ್ಯಕ್ತಿಯೋರ್ವ ಓಮ್ನಿ ಕಾರ್ನಲ್ಲಿ 2 ಲಕ್ಷ ರೂಪಾಯಿ ಮೌಲ್ಯದ 300 ಸೀರೆ ಸಾಗಿಸ್ತಾ ಇದ್ರು. ವಾಹನ ತಪಾಸಣೆಯ ವೇಳೆ ಓಮಿನಿಯಲ್ಲಿ ದಾಖಲೆ ಇಲ್ಲದ ಸೀರೆ ಪತ್ತೆಯಾಗಿದ್ದು ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ಈ ಸಂಬಂಧ ಗರಗಾ ಠಾಣೆ ವ್ಯಾಪ್ತಿಯಲ್ಲಿ ಪ್ರಕರಣ ದಾಖಲಾಗಿದೆ. ಉಡುಪಿಯ ಐತಿಹಾಸಿಕ ಮಲ್ಪೆಯ ವಡಬಾಂಡ ಬಲರಾಮ ದೇವಾಲಯದ ಬ್ರಹ್ಮಕಲಶೋತ್ಸವದ ಹಿನ್ನೆಲೆ ನಡೆದಂತಹ ಹಸಿರು ಹೊರೆ ಕಾಣಿಕೆಗೆ 100 ಮಂದಿ ಸಾಕ್ಷಿಯಾದರು. ಹೊರೆ ಕಾಣಿಕೆ ಮೆರವಣಿಗೆಯಲ್ಲಿ ಪೂರ್ಣಕುಂಭ, ಕೀಲುಕುದುರೆ, ಕೊಂಬು ವಾದ್ಯ, ಕುಣಿತ ಭಜನೆ, ತರ್ತಿರಾಯ, ಯಕ್ಷಗಾನ, ವಿವಿಧ ವೇಷಭೂಷಣಗಳು, ಟ್ಯಾಬ್ಲೋಗಳು, 4000ಕ್ಕೂ ಹೆಚ್ಚು ಭಕ್ತರು ಮೆರವಣಿಗೆಯಲ್ಲಿ ಭಾಗಿಯಾಗಿದ್ದರು. ಭಕ್ತರಿಂದ ವಡಬಾಂಡೇಶ್ವರ ವತಿಯಿಂದ ರಜತ ದೇವರಿಗೆ ರಜತ ಪ್ರಭಾವಳಿ, ಪಾಣಿಪೀಠ ಹಾಗೂ ಗರ್ಭಗುಡಿ ದಾರ ಬಾಗಿಲಿಗೆ ರಜತ ಕವಚವನ್ನು ಕೊಡುಗೆಯಾಗಿ ನೀಡಿದ್ದಾರೆ. ಕಲುಷಿತ ನೀರು ಸೇವಿಸಿ ಗ್ರಾಮಸ್ಥರು ಅಸ್ವಸ್ಥರಾಗಿರುವ ಘಟನೆ ವಿಜಯನಗರ ಜಿಲ್ಲೆಯ ಹೊಸಪೇಟೆ ತಾಲೂಕಿನ ನಲ್ಲಾಪುರ ಗ್ರಾಮದಲ್ಲಿ ನಡೆದಿದೆ. ಇದುವರೆಗೂ 18 ಜನರು ವಾಂತಿ ಭೇದಿಯಿಂದ ಬಳಲ್ತಾ ಇದ್ದು, 2 ಆಸ್ಪತ್ರೆಗೆ ದಾಖಲು ಮಾಡಲಾಗಿದೆ. ಹಬ್ಬದ ಸಮಯದಲ್ಲಿ ಪೈಪ್ಲೈನ್ಗಳಲ್ಲಿ ಕಲುಷಿತ ನೀರು ಪೂರೈಕೆಯಾಗಿದೆ ಅನ್ನುವಂತಹ ಆರೋಪ ಕೇಳಿಬಂದಿದೆ. ಇನ್ನು ಗ್ರಾಮಕ್ಕೆ ವಿಜಯನಗರ ಜಿಲ್ಲಾ ಪಂಚಾಯಿತಿ ಸಿಇಒ ಸದಾಶಿವ ಪ್ರಭು, ಡಿಎಚ್ಒ ಶಂಕರ್ ನಾಯಕ್ ಭೇಟಿಯನ್ನ ನೀಡಿ ನೀರಿನ ಮೂಲಗಳ ಸ್ಯಾಂಪಲ್ ಅನ್ನ ಪರಿಶೀಲನೆಗೆ ಕಳುಹಿಸಿದ್ದಾರೆ. ಧಾರವಾಡ ಜಿಲ್ಲೆಯ ನವಲಗುಂದಲ್ಲಿ ಹೋಳಿ ಅಂಗವಾಗಿ ನಡೆದಂತಹ ಕಾಮದಹನದ ವೇಳೆ ನೂಕುನುಗ್ಗಲು ಏರ್ಪಟ್ಟಿದೆ. ರಾಮಲಿಂಗ ಕಾಮಣ್ಣನ ದರ್ಶನ ಪಡೆಯೋದಕ್ಕೆ ಕಿಲೋಮೀಟರ್ ಗಟ್ಟಲೆ ಲೈನ್ನಲ್ಲಿ ಭಕ್ತರು ನಿಂತಿದ್ರು. ಸರತಿ ಸಾಲಲ್ಲಿ ಭಕ್ತರ ನಡುವೆ ನೂಕುನುಗ್ಗಲಾಗಿದೆ. ನುಕ್ಕಾಟದಲ್ಲಿ ಬ್ಯಾರಿಕೇಡ್ ಮೇಲೆ ಜನ ಬಿದ್ದಿದ್ದಾರೆ. ಉತ್ತರ ಕನ್ನಡ ಜೊಯ್ಡಾದಲ್ಲಿ ಹೋಳಿಯನ್ನ ಸಂಭ್ರಮದಿಂದ ಆಚರಿಸಲಾಯಿತು. ಕುಣಬಿ ಸಮುದಾಯದ ಜನರಿಂದ ಸುಗ್ಗಿ ಆಚರಿಸಲಾಯಿತು. ಗುಂದ, ಕಾಟೇಲ್, ತೆರಾಳಿ, ಭಾರಾಡಿ, ಮಾತಕರ್ಣಿ, ಮೈನೋಳ, ಪಾಟ್ನೆ, ಕಾಳಸಾಯಿ, ಅಣಶಿ, ಶಿವಪುರ ಸೇರಿದಂತೆ ರಾಮನಗರ ಭಾಗದ ಹಲವು ಕಡೆ ಸುಗ್ಗಿ ಕುಣಿತ ನಡೆಯಿತು. ಪ್ರತಿ ವರ್ಷವೂ ಕುಣಬಿಗಳು ಸೀಮೆ ದಾಟಿ ಬೇರೆ ಬೇರೆ ಗ್ರಾಮಗಳಿಗೆ ಸುಗ್ಗಿ ಆಡ್ತಾರೆ. ಸುಗ್ಗಿಯ ಕೊನೆಯ ದಿನ ದೇವಾಲಯಗಳಲ್ಲಿ ಕುಣಿತಾರೆ.